144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಮೋದಿ ಪುಣ್ಯಸ್ನಾನ. ಫೆಬ್ರವರಿ 5ರಂದೇ ಸಂಗಮದಲ್ಲಿ ಮೋದಿ ಮಾಡ್ತಾ ಇರೋದು ಯಾಕೆ? ಪವಿತ್ರ ಸ್ನಾನ. ವಾರಣಾಸಿ ರಾಮೇಶ್ವರಂ ಬಳಿಕ ಈಗ ಪ್ರಯಾಗರಾಜ್ನಲ್ಲಿ ಮೋದಿ ಅನುಷ್ಠಾನ. ಫೆಬ್ರವರಿ 5 ಮಹಾಕುಂಭ ಮೇಳ, ಮೋದಿ ಸಂಗಮ ಸ್ಥಾನ. ಏನಿದು ಸಂಬಂಧ? ಇದೇ ಹೊತ್ತಿನ ವಿಶೇಷ. ಮೋದಿ ಕುಂಭಸ್ನಾನ ರಹಸ್ಯ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವತ್ತಿಗೂ ಕೂಡ ತಮ್ಮ ಧಾರ್ಮಿಕ ಭಾವನೆಗಳನ್ನ ರಹಸ್ಯವಾಗಿಟ್ಟವರಲ್ಲ. ಆಚರಣೆಗಳನ್ನ, ಅನುಷ್ಠಾನಗಳನ್ನ ಮುಚ್ಚಿಟ್ಟವರೂ ಅಲ್ಲ. ಯಾವ ಅಳುಕು ಇಲ್ಲದೆ ತಮ್ಮ ಧಾರ್ಮಿಕತೆಯನ್ನ ಕಾಲಕ್ಕೆ ತಕ್ಕಂತೆ ತೋರಿಸಿಕೊಂಡು ಬಂದಿರುವಂತಹ ಮೋದಿ ಈಗ ಮಹಾಕುಂಭ ಮೇಳದ ಕಡೆಗೆ ಹೊರಟಿದ್ದಾರೆ. ಅದು ಕೂಡ 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ. ಇವತ್ತಿನ ತಲೆಮಾರು ಇಂತಹದ್ದೊಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು, ಮೋದಿ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಹೋಗ್ತಾ ಇದ್ದಾರೆ. ಆದರೆ ಮೋದಿ ಮಹಾಕುಂಭದಲ್ಲಿ ಸ್ನಾನ ಮಾಡಲು ಆಯ್ಕೆ ಮಾಡಿಕೊಂಡಿರುವಂತಹ ದಿನಾಂಕ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ಈ ಕುರಿತ ಎಲ್ಲಾ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಮೋದಿ ಪುಣ್ಯಸ್ನಾನ. ಫೆಬ್ರವರಿ 5ರಂದೇ ಸಂಗಮದಲ್ಲಿ ಮೋದಿ ಮಾಡ್ತಿರೋದೇಕೆ? ಪವಿತ್ರ ಸ್ನಾನ. ವಾರಣಾಸಿ ರಾಮೇಶ್ವರಂ ಬಳಿಕ ಈಗ ಪ್ರಯಾಗರಾಜ್ನಲ್ಲಿ ಮೋದಿ ಅನುಷ್ಠಾನ. ಫೆಬ್ರವರಿ 5 ಮಹಾಕುಂಭಮೇಳ, ಮೋದಿ ಸಂಗಮ ಸ್ನಾನ. ಏನು ಸಂಬಂಧ? ಮಹಾಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬ ಅಂತ ಕರೆಸಿಕೊಂಡಿರುವ ಭಾರತ ಸನಾತನ ಧರ್ಮದ ಬಹು ದೊಡ್ಡ ಮೇಳ. ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆದರೂ 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ವಿಶೇಷ ಮಹತ್ವವಿದೆ. 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ 12ನೆಯ ಬಾರಿ ನಡೆದಾಗ 144 ವರ್ಷಗಳು ಪೂರ್ಣಗೊಂಡಿರುತ್ತದೆ. ಹೀಗಾಗಿನೇ ಇದನ್ನು ಪೂರ್ಣ ಕುಂಭಮೇಳ ಅಂತಾನೂ ಕರೆಯುತ್ತಾರೆ. ಎಲ್ಲಾ ತಲೆಮಾರಿನ ಜನರಿಗೂ ಈ ಅತ್ಯಂತ ವಿಶಿಷ್ಟವಾದ ಕ್ಷಣಗಳಿಗೆ ಸಾಕ್ಷಿಯಾಗುವ ಮತ್ತು ಪಾಲ್ಗೊಳ್ಳುವ ಅವಕಾಶ ಸಿಗೋದಿಲ್ಲ. ಯಾಕಂದ್ರೆ ಇದು 144 ವರ್ಷಗಳಿಗೊಮ್ಮೆ ನಡೆಯೋದು. ಈ ಸುದೀರ್ಘ ವರ್ಷಗಳಲ್ಲಿ ಹಲವು ತಲೆಮಾರುಗಳೇ ಆಗಿ ಹೋಗಿರುತ್ತವೆ. ಹೀಗಾಗಿನೇ ಇವತ್ತಿನ ಈ ತಲೆಮಾರು ಪೂರ್ಣ ಕುಂಭ ಮಹಾಮೇಳಕ್ಕೆ ಸಾಕ್ಷಿಯಾಗುತ್ತಿರೋದು ಅತ್ಯಂತ ಪುಣ್ಯದ ಸಂಗತಿ ಅಂತ ಧಾರ್ಮಿಕ ಪಂಡಿತರು ವಿಶ್ಲೇಷಿಸುತ್ತಾರೆ. ಉತ್ತರ ಪ್ರದೇಶದ ರಾಜ್ಯದ ಪ್ರಯಾಗರಾಜ್ನಲ್ಲಿ ದೇಶದ ಸನಾತನ ಧರ್ಮದಲ್ಲಿ ಹೇಳಿರುವ 3 ಪವಿತ್ರ ನದಿಗಳು ಸಂಧಿಸುತ್ತವೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಧಿಸುವ ಜಾಗವನ್ನು ತ್ರಿವೇಣಿ ಸಂಗಮ ಅಂತ ಕರೆಯುತ್ತಾರೆ. ಇವತ್ತು ಗಂಗಾ ಮತ್ತು ಯಮುನಾ ನದಿಗಳು ಮಾತ್ರ ಕಂಡರೂ ಸರಸ್ವತಿ ನದಿ ಭೂಗರ್ಭದಲ್ಲಿ ಹರಿದು ಸಂಧಿಸುತ್ತದೆ ಅನ್ನೋ ನಂಬಿಕೆ ಇದೆ. ಸರಸ್ವತಿ ನದಿ ತಟದಲ್ಲೇ ದೇಶದ ನಾಗರಿಕತೆಯ ಬೇರು ಇರೋದು ಇತಿಹಾಸದ ಪುಟಗಳಿಂದ ತಿಳಿಯುತ್ತೆ. ಕಾಲಕ್ರಮೇಣ ಸರಸ್ವತಿ ನದಿ ಬರಿದಾಯಿತು. ಹೀಗಾಗಿನೇ ಭೂಗರ್ಭದ ಮೂಲಕ ಹರಿದು ಅದು ಇಲ್ಲೂ ಸಂಧಿಸುತ್ತದೆ ಅಂತ ಹೇಳಲಾಗತ್ತೆ. ಹೀಗೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಅನ್ನುವ 3 ಪವಿತ್ರ ನದಿಗಳು ಸಂಧಿಸುವ ಜಾಗ ಪ್ರಯಾಗರಾಜ್ನಲ್ಲಿದ್ದು ಈ ತ್ರಿವೇಣಿ ಸಂಗಮದಲ್ಲೇ ಕುಂಭಮೇಳ ನಡೆಯೋದು. ಕುಂಭಮೇಳದ ವಿಶೇಷತೆನೇ ನದಿ ಸ್ನಾನ. ಮಹಾಕುಂಭಮೇಳದಲ್ಲಿ ತೀರ್ಥ ಸ್ನಾನಕ್ಕಿದೆ ವಿಶೇಷ ಮಹತ್ವ. ಮೋದಿ ಕೂಡ ಪವಿತ್ರ ಸ್ನಾನಕ್ಕಾಗಿ ಬರ್ತಿರೋದೇಕೆ ಗೊತ್ತಾ? ಮೊನ್ನೆ ಜನವರಿ 13ನೆಯ ತಾರೀಕು ಮಹಾಕುಂಭಮೇಳ ಆರಂಭವಾಗಿದೆ. ಫೆಬ್ರವರಿ 26ನೆಯ ತಾರೀಕಿನವರೆಗೂ ಈ ಮಹಾಮೇಳ ನಡೆಯಲಿದೆ. ಪ್ರತಿದಿನ ಕೋಟಿ ಕೋಟಿ ಜನರು ಪ್ರಯಾಗರಾಜ್ಗೆ ಬಂದು ಮಹಾಕುಂಭವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸುಮಾರು 50 ಕೋಟಿಗೂ ಅಧಿಕ ಜನರು ಮಹಾಕುಂಭದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 2 ಲಕ್ಷ ಕೋಟಿ ಆದಾಯದ ನಿರೀಕ್ಷೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರವಿದೆ. ಹೀಗಾಗಿನೇ ಇದನ್ನು ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬ ಅಂತ ಕರೆದಿರೋದು. ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ 180ಕ್ಕೂ ಹೆಚ್ಚು ದೇಶಗಳಿಂದ ಜನರು ಮಹಾಕುಂಭಮೇಳಕ್ಕೆ ಬರ್ತಿದ್ದಾರೆ. ಅಂಥದ್ರಲ್ಲಿ ಮೋದಿ ಹೋಗದೆ ಇರ್ತಾರ? ಮೋದಿ ಕೂಡ ಮಹಾಕುಂಭಮೇಳಕ್ಕೆ ಹೋಗಲು ಸರ್ವ ತಯಾರಿಯನ್ನ ನಡೆಸಿದ್ದಾರೆ. ಈಗಾಗಲೇ ಸಂಭಾವ್ಯ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಆ ದಿನಾಂಕವೇ ಅತ್ಯಂತ ಕುತೂಹಲ ಕೆರಳಿಸಿರೋದು. ಮೊದಲೇ ಹೇಳಿದಂತೆ ಕುಂಭಮೇಳದಲ್ಲಿ ನದಿ ಸ್ನಾನವೇ ಅತ್ಯಂತ ಮಹತ್ವದ್ದು. ಸಾಧು ಸಂತರ ಸಮಾಗಮವೇ ಕುಂಭಮೇಳದಲ್ಲಿ ಆಗಿದ್ದು ಮತ್ತೊಂದು ವಿಶೇಷ ಆಕರ್ಷಣೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಡೆಯುವ ಮಹಾಕುಂಭಮೇಳದಲ್ಲಿ 5 ದಿನಗಳ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಇವುಗಳನ್ನು ಶಾಹಿ ಸ್ನಾನಗಳೆಂದು ಕರೆಯುತ್ತಾರೆ.
ಮೊದಲನೆಯದಾಗಿ ಜನವರಿ 13ರ ಪೌಷ್ಯ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡಿದರೆ, ಜನವರಿ 29ರ ಮೌನಿ ಅಮಾವಾಸ್ಯೆಯಂದು ಎರಡನೆಯ ಸ್ನಾನ ಮತ್ತು ಫೆಬ್ರವರಿ 3ರ ವಸಂತ ಪಂಚಮಿಯಂದು ಮೂರನೆಯ ಶಾಹಿ ಸ್ನಾನ ನಡೆದರೆ, ಫೆಬ್ರವರಿ 12ರ ಮಾಘ ಪೂರ್ಣಿಮೆಯಂದು ನಾಲ್ಕನೆಯ ಸ್ನಾನ ಮತ್ತು ಕೊನೆಯದಾಗಿ ಫೆಬ್ರವರಿ 26ರ ಮಹಾಶಿವರಾತ್ರಿಯಂದು ಐದನೆಯ ಪುಣ್ಯಸ್ನಾನ ನಡೆಯಲಿದೆ. ಈ ದಿನಗಳಂದು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಮಹಾಕುಂಭದ ಶುಭ ಸಂದರ್ಭಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಪರಮ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಪ್ರತಿದಿನ ಕೋಟ್ಯಾಂತರ ಭಕ್ತರು ಬಂದು ಪ್ರಯಾಗರಾಜ್ನಲ್ಲಿ ಮಿಂದೇಳುತ್ತಿದ್ದಾರೆ. ಈಗ ಮೋದಿ ಬರೋದಕ್ಕೂ ಸಮಯ ನಿಗದಿಯಾಗಿದೆ. ಪ್ರಯಾಗರಾಜ್ನಲ್ಲಿ ಸಂಪುಟ ಸಭೆ ನಡೆಸಿ ಯೋಗಿ ಪವಿತ್ರ ಸ್ನಾನ. ಫೆಬ್ರವರಿ 5ಕ್ಕೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿರುವ ಮೋದಿ ಮಹಾಕುಂಭಮೇಳಕ್ಕೆ ಬರುವ ಮೊದಲು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪುಣ್ಯ ಸ್ನಾನ ಮಾಡಿದ್ದಾರೆ. ಆದರೆ ಇದು ಅತ್ಯಂತ ವಿಶೇಷವಾಗಿತ್ತು. ಯೋಗಿ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿದ ಬಳಿಕ ಹಲವು ಬದಲಾವಣೆಗಳನ್ನು ತಂದಿದ್ದಾರೆ. ಅದರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಒಂದು. ಈ ಹಿಂದೆ ಕಾಶಿಯಲ್ಲಿ, ಅಯೋಧ್ಯೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿ ವಿಭಿನ್ನ ಆಡಳಿತಕ್ಕೆ ನಾಂದಿ ಹಾಡಿದ್ದ ಯೋಗಿ ಆದಿತ್ಯನಾಥ್ ಈಗ ಪ್ರಯಾಗರಾಜ್ನಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ತಮ್ಮ ಎಲ್ಲಾ ಸಂಪುಟ ಸದಸ್ಯರ ಜೊತೆಗೆ ಬುಧವಾರ ಕುಂಭಮೇಳ ನಡೆಯೋ ಪ್ರದೇಶಕ್ಕೆ ಬಂದ ಯೋಗಿ ಆದಿತ್ಯನಾಥ್ ಅಲ್ಲಿ ಸಂಪುಟ ಸಭೆ ನಡೆಸಿದ್ದಾರೆ. ಅದಾದ ಬಳಿಕ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮೊದಲಿಗೆ ಸಂಪುಟ ಸಭೆ ನಡೆಸಿದಂತ ಯೋಗಿ ಹಲವು ಮಹತ್ವದ ನಿರ್ಧಾರಗಳನ್ನ ಕೈಗೊಂಡ್ರು. ಪ್ರಯಾಗರಾಜ್ನ ಸರ್ವತೋಮುಖ ಅಭಿವೃದ್ಧಿಗೆ ಹಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ರು. ಕ್ಯಾಬಿನೆಟ್ ಸಭೆ ಮುಗಿಸಿ ಬೋಟ್ನಲ್ಲಿ ತಮ್ಮ ಸಹೋದ್ಯೋಗಿಗಳಾದ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ, ಬ್ರಿಜೇಶ್ ಪಾಠಕ್ ಸೇರಿದಂತೆ ಎಲ್ಲಾ ಸಚಿವರ ಜೊತೆಗೆ ತ್ರಿವೇಣಿ ಸಂಗಮಕ್ಕೆ ಪ್ರಯಾಣವನ್ನ ಮಾಡಿದ್ರು. ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನ ಪೂರೈಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಸಂಪುಟದ ಎಲ್ಲಾ ಸದಸ್ಯರು ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸುಮಾರು 12.5 ಕಿಲೋಮೀಟರ್ ಉದ್ದಕ್ಕೆ ಪವಿತ್ರ ಸ್ನಾನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನ ಬೆಳ್ಳಂಬೆಳಗ್ಗೆ ಮೈ ಕೊರೆಯುವ ಚಳಿಯಲ್ಲೂ ಕೂಡ ನದಿ ನೀರಿನಲ್ಲಿ ಮಿಂದೇಳುತ್ತಿದ್ದಾರೆ ಭಕ್ತರು. ಮೊದಲಿಗೆ ಸಾಧು ಸಂತರು ಪವಿತ್ರ ಸ್ನಾನ ಮಾಡಿದರೆ, ಬಳಿಕ ಸಾಮಾನ್ಯ ಜನರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಬುಧವಾರ ಬೆಳಗ್ಗೆ ಕ್ಯಾಬಿನೆಟ್ ಸಭೆ ನಡೆಸಿ ಮಧ್ಯಾಹ್ನದ ವೇಳೆಗೆ ತ್ರಿವೇಣಿ ಸಂಗಮದಲ್ಲೇ ಸಿಎಂ ತಮ್ಮ ಸಂಪುಟ ಸದಸ್ಯರ ಜೊತೆಗೆ ಪವಿತ್ರ ಸ್ನಾನವನ್ನ ಮಾಡಿದ್ದು ವಿಶೇಷವಾಗಿತ್ತು. ಫೆಬ್ರವರಿ 5ಕ್ಕೆ ಮಹಾಕುಂಭಮೇಳಕ್ಕೆ ಬರಲಿರುವ ಮೋದಿ, ತ್ರಿವೇಣಿ ಸಂಗಮದಲ್ಲಿ ಮೋದಿಯಿಂದಲೂ ಪವಿತ್ರ ಸ್ನಾನ. ಮೊದಲೇ ಹೇಳಿದಂತೆ ಇದು ಸಾಮಾನ್ಯವಾದ ಕುಂಭಮೇಳವಲ್ಲ. ಮಹಾಕುಂಭ 144 ವರ್ಷಗಳಿಗೊಮ್ಮೆ ಬರುವ ಪುಣ್ಯ ಧಾರ್ಮಿಕ ಹಬ್ಬ. ಸುಮಾರು 45 ದಿನಗಳ ಕಾಲ ನಡೆಯಲಿರುವ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬದಲ್ಲಿ ಪಾಲ್ಗೊಳ್ಳಲು ಮೋದಿ ಬರ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಅಧಿಕೃತವಾಗಿ ಎಲ್ಲೂ ಕೂಡ ಮೋದಿ ಬರೋದರ ಕುರಿತು ಪ್ರಕಟಣೆ ಹೊರಡಿಸಿಲ್ಲ. ಆದರೆ ಇದೇ ಫೆಬ್ರವರಿ 5ನೇ ತಾರೀಕು ಮೋದಿ ಪ್ರಯಾಗ್ರಾಜ್ಗೆ ಮಹಾಕುಂಭದಲ್ಲಿ ಪಾಲ್ಗೊಳ್ಳಲು ಬರ್ತಿದ್ದಾರೆ ಅಂತ ಮೂಲಗಳು ಹೇಳಿವೆ. ಫೆಬ್ರವರಿ 5ನೇ ತಾರೀಕಿನಂದು ಜಗತ್ತೇ ತಿರುಗಿ ನೋಡಿರುವ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಮೋದಿ ಬರ್ತಿದ್ದಾರೆ. ಅಂದು ತ್ರಿವೇಣಿ ಸಂಗಮಕ್ಕೆ ಬಂದು 3 ನದಿಗಳ ನೀರು ಸಂಧಿಸುವ ಜಾಗದಲ್ಲಿ ಮೋದಿ ಕೂಡ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಅಸಲಿಗೆ ಈ ರೀತಿ ನದಿಗಳಲ್ಲಿ ಮೋದಿ ಪವಿತ್ರ ಸ್ನಾನ ಮಾಡೋದು ಇದೇ ಮೊದಲೇನಲ್ಲ. 2019ರಲ್ಲಿ ನಡೆದ ಸಾಮಾನ್ಯ ಕುಂಭಮೇಳದಲ್ಲೂ ಮೋದಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿದ್ರು. ಇನ್ನು ತಮ್ಮ ಸ್ವಕ್ಷೇತ್ರ ವಾರಣಾಸಿಯ ಗಂಗಾ ನದಿಯಲ್ಲಿ 2021ರಲ್ಲಿ ಮೋದಿ ಪವಿತ್ರ ಸ್ನಾನ ಮಾಡಿದ್ದು ಗಮನ ಸೆಳೆದಿತ್ತು. ಇನ್ನು ಕಳೆದ ವರ್ಷ ಜನವರಿ 22ನೇ ತಾರೀಕು ರಾಮಮಂದಿರ ಲೋಕಾರ್ಪಣೆಗೊಂಡಿತ್ತು. ಮೋದಿ ಅವರೇ ಈ ಕಾರ್ಯವನ್ನ ನೆರವೇರಿಸಿದ್ರು. ಇದಕ್ಕೂ ಮೊದಲು 14 ದಿನಗಳ ಕಾಲ ವ್ರತವನ್ನ ಆಚರಿಸಿದ್ರು ಮೋದಿ. ಈ ಸಂದರ್ಭದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ನಾನಾ ಧಾರ್ಮಿಕ ಕ್ಷೇತ್ರಗಳಿಗೂ ಮೋದಿ ಭೇಟಿಯನ್ನ ಕೊಟ್ಟಿದ್ರು. ರಾಮಸೇತು ಆರಂಭವಾಗುವ ತಮಿಳುನಾಡಿನ ರಾಮೇಶ್ವರಂನ ಸಮುದ್ರದಲ್ಲೂ ಮೋದಿ ಪುಣ್ಯಸ್ನಾನ ಮಾಡಿದ್ರು. ಹೀಗೆ ಆಯಾ ಸಂದರ್ಭಗಳಲ್ಲಿ ಮೋದಿ ಹಲವು ಬಾರಿ ಪುಣ್ಯಸ್ನಾನ ಮಾಡಿರುವಾಗ ಇನ್ನು 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭಮೇಳದ ಸಂದರ್ಭದಲ್ಲಿ ಪುಣ್ಯಸ್ನಾನ ಮಾಡದೇ ಇರ್ತಾರೆಯೇ? ಹೀಗಾಗಿನೇ ಫೆಬ್ರವರಿ 5ನೇ ತಾರೀಕು ಮೋದಿ ಪ್ರಯಾಗರಾಜ್ಗೆ ಬಂದು ಕುಂಭಸ್ನಾನ ಮಾಡಲಿದ್ದಾರಂತೆ. ಆದರೆ ಅವರು ಆರಿಸಿಕೊಂಡಿರುವ ದಿನಾಂಕವೇ ಈಗ ಚರ್ಚಾ ವಿಷಯ ಆಗಿರೋದು. ಫೆಬ್ರವರಿ 5 ಅವತ್ತು ದೆಹಲಿಯ ವಿಧಾನಸಭಾ ಚುನಾವಣೆ ಇದೆ. ಅವತ್ತೇನೆ ಮೋದಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಸ್ನಾನ ಮಾಡುವಂತಹ ಸಾಧ್ಯತೆ ಇದೆ.
ಇದು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಫೆಬ್ರವರಿ 5ಕ್ಕೆ ನಡೆಯಲಿದೆ ದೆಹಲಿ ಎಲೆಕ್ಷನ್. ಅಂದೇ ಮಹಾಕುಂಭಕ್ಕೆ ಮೋದಿ ಹೋಗ್ತಾ ಇರೋದೇಕೆ? ಹೌದು, ಸದ್ಯ ಇದುವೇ ಚರ್ಚಾ ವಿಷಯ. ಮೋದಿ ಮಹಾಕುಂಭ ಮೇಳಕ್ಕೆ ಹೋಗುವ ವಿಚಾರದಲ್ಲಿ ದೊಡ್ಡ ಅಚ್ಚರಿ ಏನಿಲ್ಲ. ಏಕೆಂದರೆ ತನ್ನ ಧರ್ಮಾಚರಣೆಯನ್ನ ಹೊರಗೆ ತೋರಿಸಿಕೊಳ್ಳುವ ವಿಚಾರದಲ್ಲಿ ಮೋದಿ ಯಾವತ್ತೂ ಕೂಡ ಹಿಂಜರಿದವರಲ್ಲ. ಹಿಂದೆಲ್ಲ ದೇಶದ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿದವರು ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ತೋರಿಸಿಕೊಳ್ಳಲು ಯಾಕೋ ಹಿಂಜರಿತಾ ಇದ್ರು. ಅಷ್ಟಾಗಿ ಹೊರಗೆ ತೋರಿಸಿಕೊಳ್ತಿರ್ಲಿಲ್ಲ. ಆದರೆ ಮೋದಿ ಅತ್ಯಂತ ಹೆಮ್ಮೆಯಿಂದ ದೇಶದ ಸನಾತನ ಧರ್ಮವನ್ನ ಬಹಿರಂಗವಾಗಿ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಜನರು ಅವರನ್ನ ಮೆಚ್ಚಿಕೊಳ್ಳಲಿಕ್ಕೆ ಇದು ಕೂಡ ಒಂದು ಕಾರಣ. ದೇವಸ್ಥಾನಗಳಿಗೆ ಹೋಗೋದು, ಪ್ರಮುಖ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು, ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳೋದು, ಪುಣ್ಯ ನದಿಗಳಲ್ಲಿ ತೀರ್ಥಸ್ಥಾನಗಳನ್ನು ಮಾಡೋದು, ಹೀಗೆ ಮೋದಿ ತಮ್ಮ ಧಾರ್ಮಿಕ ಭಾವನೆಗಳನ್ನು ನಿರಂತರವಾಗಿ ತೋರಿಸುತ್ತಾ ಬಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಮೋದಿ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳದೇ ಇದ್ರೇನೆ ಅಚ್ಚರಿ ಆಗ್ತಿತ್ತು. ಅಸಲಿಗೆ ಮಹಾಕುಂಭ ಮೇಳ ಶುರುವಾಗುವ 1 ತಿಂಗಳು ಮೊದಲು ಪ್ರಯಾಗ್ರಾಜ್ಗೆ ಬಂದಿದ್ರು ಮೋದಿ. ಆಗಿನ್ನೂ ಕುಂಭಮೇಳದ ಸಿದ್ಧತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸುಮಾರು 5,500 ಮೊತ್ತದ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ರು. ಮಹಾಕುಂಭ ಮೇಳ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಹೋಗಿದ್ರು. ಈ ಸಂದರ್ಭ ತ್ರಿವೇಣಿ ಸಂಗಮದಲ್ಲಿ ಪೂಜೆಯನ್ನು ಕೂಡ ಮಾಡಿ ಹೋಗಿದ್ರು. ಈಗ ಮಹಾಕುಂಭ ಮೇಳದ ಪರ್ವಕಾಲದಲ್ಲಿಯೇ ಬರ್ತಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿಗೆ ಪೂಜೆ ಸಲ್ಲಿಸಿ ತ್ರಿವೇಣಿ ಸಂಗಮದಲ್ಲಿ ತೀರ್ಥಸ್ಥಾನ ಮಾಡಲಿಕ್ಕೆ ಫೆಬ್ರವರಿ 5ನೇ ತಾರೀಕು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಸಲಿಗೆ ಅವತ್ತು ದೆಹಲಿಯ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಮತದಾನದ ದಿನವೇ ಮೋದಿ ಕುಂಭಮೇಳಕ್ಕೆ ಹೊರಟಿರೋದೇ ಕುತೂಹಲಕಾರಿ ವಿಚಾರ. 1993ರ ಬಳಿಕ ದೆಹಲಿ ಗದ್ದುಗೆ ಏರಿಲ್ಲ ಬಿಜೆಪಿ. ಈ ಬಾರಿ ಗೆಲ್ಲಿಸಲು ಅಖಾಡಕ್ಕಿಳಿದಿದ್ದಾರೆ ಮೋದಿ. ಹೌದು, 2014ರ ಬಳಿಕ ದೇಶದಲ್ಲಿ ಬಿಜೆಪಿಯ ಪಾಲಿಗೆ ಸುವರ್ಣ ಯುಗ ಆರಂಭವಾಗಿದ್ದು ಗೊತ್ತೇ ಇದೆ. ಕೇಂದ್ರದಲ್ಲಿ ಸತತ 3 ಬಾರಿ ಗೆದ್ದು ಅಧಿಕಾರಕ್ಕೇರಿರುವ ಬಿಜೆಪಿ ಹಲವಾರು ರಾಜ್ಯಗಳಲ್ಲಿ ತನ್ನ ಜಂಡಾ ಊರಿದೆ. ಆದರೆ ರಾಷ್ಟ್ರ ರಾಜಧಾನಿ ಶಕ್ತಿ ಕೇಂದ್ರ ದೆಹಲಿಯಲ್ಲಿ ಮಾತ್ರ ಬಿಜೆಪಿಗೆ ಅಧಿಕಾರಕ್ಕೇರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಲೋಕಸಭಾ ಚುನಾವಣೆಗಳಲ್ಲಿ ದೆಹಲಿಯ ಎಲ್ಲ 7 ಸೀಟುಗಳನ್ನು ಕೂಡ ಸತತವಾಗಿ ಗೆಲ್ಲುತ್ತಾ ಬಂದಿರುವ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಮುಗ್ಗರಿಸ್ತಾ ಇದೆ. ಕೊನೆಯದಾಗಿ ಬಿಜೆಪಿ ದೆಹಲಿಯಲ್ಲಿ ರಾಜ್ಯಭಾರವನ್ನು ನಡೆಸಿದ್ದು 1993ರ ಚುನಾವಣೆ ಗೆದ್ದ ಬಳಿಕ. ಸುಮಾರು 3 ದಶಕಗಳಿಂದ ದೆಹಲಿಗೆ ಗದ್ದುಗೆ ಬಿಜೆಪಿಗೆ ಗಗನಕುಸುಮವಾಗಿಯೇ ಇದೆ. ಹೀಗಾಗಿ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲುವುದಕ್ಕೆ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಫೆಬ್ರವರಿ 5ರಂದು ದೆಹಲಿಯ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಫೆಬ್ರವರಿ 8ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ 3 ಪಕ್ಷಗಳು ಉಚಿತ ಘೋಷಣೆಗಳ ಮೂಲಕ ಮತದಾರರನ್ನು ಸೆಳೆಯಲು ಪ್ರಯತ್ನಿಸ್ತಾ ಇದೆ. 2013ರಿಂದ ಸತತವಾಗಿ ಆಮ್ ಆದ್ಮಿ ಪಕ್ಷವೇ ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಬಂದಿದೆ. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಭಾರೀ ಅಂತರದಲ್ಲಿ ಗೆದ್ದಿದ್ದಾರೆ. ಇಲ್ಲಿ ನೇರವಾಗಿ ಫೈಟ್ ಇರೋದೇ ಬಿಜೆಪಿ ಮತ್ತು ಆಪ್ ನಡುವೆ. ಹೀಗಾಗಿನೇ ಬಿಜೆಪಿಯನ್ನು ಗೆಲ್ಲಿಸಲು ಮೋದಿಯೇ ದೆಹಲಿ ಚುನಾವಣೆ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೂ ಕೂಡ ಸಭೆ ನಡೆಸಿದ್ದಾರೆ. ಈಗ ಮತದಾನದ ದಿನವೇ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನಕ್ಕೆ ಹೋಗುವ ಮೂಲಕ ಅವತ್ತು ದೇಶದ ಚಿತ್ತವನ್ನು ತನ್ನತ್ತ ಸೆಳೆದು ದೆಹಲಿ ಮತದಾರರ ಮೇಲೂ ಕೂಡ ಪ್ರಭಾವ ಬೀರಲಿಕ್ಕೆ ಯತ್ನಿಸಲಿದ್ದಾರೆ ಅಂಥೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಮೋದಿ ಏನೇ ಮಾಡಿದರೂ ಕೂಡ ಅದರಲ್ಲಿ ರಾಜಕೀಯ ಹುಡುಕೋದು ಅತ್ಯಂತ ಸಹಜವೇ. ಈಗ ಮತದಾನದ ದಿನ ಕುಂಭಸ್ನಾನಕ್ಕೆ ಹೊರಟಿರೋದು ಕೂಡ ನಿರೀಕ್ಷೆಯಂತೆಯೇ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ನಿಜಕ್ಕೂ ಅದು ಪರಿಣಾಮವನ್ನ ಬೀರುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಮೋದಿ ಕುಂಭಸ್ನಾನದ ಹಿಂದೆ ರಾಜಕೀಯ ಇದೆ ಅಂತ ಟೀಕೆ. ಮೋದಿಯ ಪವಿತ್ರ ಸ್ನಾನ ನಿಜಕ್ಕೂ ಪರಿಣಾಮ ಬೀರುತ್ತದೆಯೇ? ರಾಜಕಾರಣಿಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ರಾಜಕೀಯ ಹುಡುಕೋದು ಅತ್ಯಂತ ಸಹಜವಾದಂತಹ ವಿಚಾರ. ಅದರಲ್ಲಿ ಮೋದಿ ಏನೇ ಮಾಡಿದ್ರೂ ಕೂಡ ಅದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವುದರಲ್ಲಿ ಅಚ್ಚರಿ ಏನಿಲ್ಲ. ಈಗ ಮೋದಿ ಮಹಾಕುಂಭ ಸ್ಥಾನಕ್ಕೆ ಫೆಬ್ರವರಿ 5ನೇ ತಾರೀಕು ಆಯ್ಕೆ ಮಾಡಿಕೊಂಡಿರುವುದನ್ನು ರಾಜಕೀಯವಾಗಿ ಆಕ್ಷೇಪಿಸಲಾಗ್ತಾ ಇದೆ. ಅವತ್ತು ದೆಹಲಿ ವಿಧಾನಸಭೆಗೆ ಮತದಾನ ಇರೋದ್ರಿಂದ ಮತದಾರರ ಮೇಲೆ ಪ್ರಭಾವ ಬೀರಬಹುದು ಅಂತ ಬೇರೆ ಪಕ್ಷಗಳು ಅನುಮಾನ ವ್ಯಕ್ತಪಡಿಸ್ತಿವೆ. ಅಸಲಿಗೆ ಈಗಾಗಲೇ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿಯಾಗಿದೆ. ಈಗ ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ನಾಯಕರೆಲ್ಲ ಸರದಿಯಂತೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲಿದ್ದಾರೆ. ಅದೇ ರೀತಿ ಒಂದು ದಿನ ಮೋದಿ ಕೂಡ ಬರ್ತಾರೆ. ಇದೇ ಜನವರಿ 27ನೇ ತಾರೀಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಉಪರಾಷ್ಟ್ರಪತಿ ಧನ್ಕರ್ ಮಹಾಕುಂಭ ಮೇಳಕ್ಕೆ ಬಂದರೆ ಫೆಬ್ರವರಿ 5ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಫೆಬ್ರವರಿ 10ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಂದು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನವನ್ನ ಮಾಡಲಿದ್ದಾರೆ. ಹೀಗೆ ಕೇಂದ್ರ ನಾಯಕರ ಮಹಾಕುಂಭ ಪ್ರವಾಸಕ್ಕೆ ವೇಳಾಪಟ್ಟಿ ಸಿದ್ಧವಾಗಿದೆ. ಆದರೆ ಮೋದಿ ದೆಹಲಿಯಲ್ಲಿ ಮತದಾನವಿರುವ ದಿನವೇ ಬರ್ತಾ ಇರೋದೇ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗ್ತಿದೆ. ಇದು ಮತದಾರರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.